ಒಂದು ಸಿಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯಾವ ರೀತಿ ಮಾರ್ಕ್ ಮಾಡಿ ಅದ್ರ ಮೇಲೆ ಟ್ರೇಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಯಾವ ರೀತಿ ಅಂತಂದರೆ ಈ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ. ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಕೈತಿ. ಆ್ಯಂಡ್ ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದು ನಿಮ್ಗೆ ಚಲೋ ಅನ್ಸಕ್ಕೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಫಸ್ಟ್ ಏನು ಮಾಡ್ಬೇಕಂತ ಡೇ ಟೈಮ್ ಫ್ರೇಮ್ ಹಾಕೋಬೇಕು. ಟೈಮಿಂಗ್ ನೋಡಿರಿ, ಇದು 8:54 ಆಗೈತಿ. ಡೇ ಟೈಮ್ ಫ್ರೇಮ್ ಹಾಕೀನಿ. ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ನಾನು ನಿಮ್ಗೆ ಮಣ್ಣಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಇದು ಕ್ಲೋಸಿಂಗ್ ಪ್ರೈಸ್ಗೆ ಹಾಕೀನಿ ಒಂದು ಲೆವೆಲ್ಸ, ಓಪನಿಂಗ್ ಪ್ರೈಸ ಇದು ಹೈಯ, ಆ್ಯಂಡ್ ಇಲ್ಲೊಂದು ಲೋ, ಪೂರ್ತಿ ಲೋಗೊಂದು ಇಲ್ಲಿ ಹಾಕಿದ್ವಿ. ಅಂದರೆ ಇಲ್ಲಿದೆ ಸಪೋರ್ಟ್ ತೊಗೊಂಡೈತೆ ನೋಡ್ರಿ ಅದು. ಸೊ ಅದನ್ನ 5 ಮಿನಿಟ್ಗೆ ಶಿಫ್ಟ್ ಮಾಡಿದ್ವಿ. 5 ಮಿನಿಟ್ಗೆ ಶಿಫ್ಟ್ ಮಾಡಿದ್ಮೇಲೆ ಇನ್ನು ಮಾರ್ಕೆಟ್ ಎಲ್ಲ ಓಪನ್ ಆಯಿತು. ಸೊ ಮಿಡಲ್ದಾಗ ಓಪನ್ ಆಯ್ತು, ಗ್ಯಾಪ್ ಅಪ್ ಆಯ್ತು. ನಮ್ದು ಹೈ ಮೇಲೆ ಓಪನ್ ಆಗೈತೆ, ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಲ್ಲ ಐತಿ, ಬಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಗೈತೆ. ಸೊ ಅವಾಗ ಏನು ಮಾಡ್ಬೇಕು, ಇಲ್ಲಿ ನೋಡ್ರಿ ಅದರ ಮಣ್ಣಿ ದಿವಸದ ಹೈ ಇಲ್ಲ ಐತಿ. ಸೊ ಈ ಹೈ ಬ್ರೇಕ್ ಆದಮೇಲೆ ಇಲ್ಲಿ ಟ್ರಿಗರ್ ಆರ್ಡರ್ ಇಡ್ಬೋದು ನೀವು. ನೋಡಿರಿ, ಈ ಹೈ ಬ್ರೇಕೌಟ್ ಆಯ್ತಾ. ಸೊ ಇಲ್ಲಿ 5 ಮಿನಿಟ್ ಕ್ಯಾಂಡಲ್ದಾಗ ಬ್ರೇಕೌಟ್ ಆಯ್ತಾ. ಇಲ್ಲ ನೀವು ಇದನ್ನ 1 ಮಿನಿಟ್ದಾಗ ಮಾಡ್ಕೋಬೋದು, 3 ಮಿನಿಟ್ದಾಗ ಮಾಡ್ಕೋಬೋದು. ಹೈ ಬ್ರೇಕ್ ಆದಮೇಲೆ ಅಂದರೆ ಸ್ವಿಂಗ್ ಇದೆ, ಇದೊಂದು ಸ್ವಿಂಗ್ ಐತಿ. ಈ ಸ್ವಿಂಗ್ ಬ್ರೇಕೌಟ್ ಆಯಿತು, ಅಪ್ಸೈಡ್ ಹೋಯ್ತು. ಆ್ಯಂಡ್ ನೆಕ್ಸ್ಟ್ ಅಪ್ಸೈಡ್ ಎಲ್ಲ ಹೋಯ್ತು, ಇಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಹೈ ಪ್ರೈಸ್, ಇಲ್ಲಿ ಬ್ರೇಕೌಟ್ ಆಯಿತು. ಸೊ ಈ ಬ್ರೇಕೌಟ್ಗೂ ಆರ್ಡರ್ ಇಡ್ಬೋದು ನೀವು. ಈ ರೀತಿ ಸಿಂಪಲ್ ಇರ್ತೈತಿ, ಬಟ್ ಅದನ್ನ ತುಂಬ ಜನ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಡ್ತಾರೆ. ಓನ್ಲಿ ಡೇ ಟೈಮ್ ಫ್ರೇಮ್ ಹಾಕೋದ, ಆ ಥರ ಹೈಯ ಲೋ ಆಮೇಲೆ ಓಪನಿಂಗ ಕ್ಲೋಸಿಂಗ ಮಾರ್ಕ್ ಮಾಡಿದರೆ ನಿಮ್ಗೆ ನೆಕ್ಸ್ಟ್ ಡೇಗೆ ಲೆವೆಲ್ ಸಿಕ್ಬಿಡ್ತಾವೆ. ಸೊ ಇವತ್ತಿನ ಲೆವೆಲ್ ಏನಂತಂದ್ರೆ, ಇವತ್ತು ನಿನ್ನಿದ್ದು ನಾ ಮಾರ್ಕ್ ಮಾಡ್ಕೋತೇನೆ. ಏನು ಮಾಡ್ತೇನೆ ಅಂದರೆ, ಇದು ಕ್ಲೋಸಿಂಗ, ಇದು ಹೈಯ, ಆ್ಯಂಡ್ ನಿನ್ನ ಓಪನಿಂಗ ಇಲ್ಲಿತ್ತ, ಆ್ಯಂಡ್ ಆ ಥರ ಲೋ. ಸೊ ಇವತ್ತಿಂದ 5 ಮಿನಿಟ್ ಟೈಮ್ ಫ್ರೇಮ್ ಹಾಕಿನಂದ್ರೆ ನಂಗೆ ಲೆವೆಲ್ ಸಿಕ್ಬಿಟ್ಟು. ಸೊ ಈ ಲೆವೆಲ್ಸ್ ಮೇಲೆ ಟ್ರೇಡ್ ಮಾಡೋದು. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.